ಹಲೋ ಗೆಳೆಯರೆ, ಈ ವಿಡಿಯೋಲಿ ನಾವು ನೋಡೋಣ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಲ್ಲಿ ಮೇಲಿಂಗ್ಸ್ ಅಂದ್ರೆ ಎನ್ವೆಲಪ್ ಮತ್ತು ಲೇಬಲ್ಸ್ ಹೆಂಗ್ ಕ್ರಿಯೇಟ್ ಮಾಡ್ತಾರೆ ಮೇಲಿಂಗ್ಸ್ ಆಪ್ಷನ್ ಅಲ್ಲಿ ಅಂತ ನೋಡೋಣ. ಸೊ ನಾನು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡ್ತೀನಿ. ಸೊ ಇಲ್ಲಿ ಮೇಲಿಂಗ್ಸ್ ಹೋಗಿ ನಾನು ಸ್ಟಾರ್ಟ್ ಮೇಲ್ ಮರ್ಜ್ ಹೋಗಿ ಸ್ಟೆಪ್ ಬೈ ಸ್ಟೆಪ್ ಮೇಲ್ ಮರ್ಜ್ ವಿಜಾರ್ಡ್ ಅಂತ ಹೋಗ್ಬಹುದು, ಅಥವಾ ಇಲ್ಲಿ ಲೆಟರ್ಸ್ ಇಮೇಲ್ಸ್ ಅಂತಿದೆ ಎನ್ವೆಲಪ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ನಮ್ ಡಾಕ್ಯುಮೆಂಟ್ ಒಂದು ಏನಿದೆ ಅದು ಎನ್ವೆಲಪ್ಸ್ ತರ ಬರುತ್ತೆ. ಯಾವ ರೀತಿ ಎನ್ವೆಲಪ್ ಬೇಕು ನಮ್ಗೆ ಅಂತ ನಾವು ಚೂಸ್ ಮಾಡ್ಕೋಬಹುದು. ಆ ರೀತಿ ನೋಡಿ, ಈ ರೀತಿ ಎನ್ವೆಲಪ್ ಅಂದ್ರೆ ನೀವು ನೋಡಿರ್ಬೋದು, ಒಂದು ಲೆಟರ್ನ ಒಂದು ಕವರ್ ಒಳಗೆ ಹಾಕ್ಬಿಟ್ಟು ನಾವು ಕಳಿಸ್ತೀವಿ, ಬ್ರೌನ್ ಕವರ್ ಅಥವಾ ಆ ರೀತಿ ಎನ್ವೆಲಪ್ಸ್ ಮೇಲೆ ಕಳಿಸೋದಕ್ಕೆ ಮಾಡ್ತೀವಿ. ಓಕೆ ಅಂತ ಕೊಡ್ತೀನಿ, ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ಒಂದು ಎನ್ವೆಲಪ್ ಕ್ರಿಯೇಟ್ ಆಗುತ್ತೆ. ಯಾವ ಸೈಜ್ ಬೇಕೋ ಅದನ್ನ ಮಾಡ್ಬೋದು. ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಮೇಲಿಂಗ್ಸ್ಗೆ ಹೋಗಿ ಅದಾದ ನಂತರ ಸ್ಟಾರ್ಟ್ ಮೇಲ್ ಮರ್ಜ್ ಹೋಗಿ ಇಲ್ಲಿ ಎನ್ವೆಲಪ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಆಪ್ಷನ್ಸ್ ಬರುತ್ತೆ. ಡಿಫ್ರೆಂಟ್ ಸೈಜಸ್ ಅವೈಲೇಬಲ್ ಇದೆ ಇಲ್ಲಿ. ಸೊ ಯಾವ ಸೈಜ್ ಬೇಕಾದ್ರೂ ನೀವು ತಗೋಬಹುದು. ಅದಾದ ನಂತರ ಪ್ರಿಂಟಿಂಗ್ ಆಪ್ಷನ್ಸ್ ಇದೆ, ನೀವು ಯಾವ ತರ ಫೀಡ್ ಮಾಡ್ತೀರಾ ಎನ್ವೆಲಪ್ಸ್ ನ ಪ್ರಿಂಟರ್ಗೆ ಅಂತೆಲ್ಲ ಆಪ್ಷನ್ಸ್ ಇದೆ. ಸೊ ನಾವು ಸಿಂಪಲ್ ಆಗಿ ಇದನ್ನ ನೋಡೋಣ. ಸೊ ಇಲ್ಲಿ ಸೈಜ್ 10 ಅಂತಂದಿದೆ, ಇದನ್ನ ಎನ್ವೆಲಪ್ ನಾನು ತಗೋತೀನಿ. ಸೊ ಇಲ್ಲಿ ಹೋದಾಗ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಬಾಕ್ಸ್ ತರ ಬರುತ್ತೆ ಇಲ್ಲಿ ಕರೆಕ್ಟ್ ಆಗಿ. ಸೊ ಇಲ್ಲಿ ನೀವು 2 ಅಂತ ಹಾಕೊಳ್ಳಿ, 2 ಅಂತ ಹಾಕಿ ಹಿಂಗ್ ಮಾಡ್ತೀನಿ. ಇದಾದ ನಂತರ ನೋಡಿ ಇಲ್ಲಿ ಫ್ರಮ್ ಹಾಕೋಣ. ಇಲ್ಲಿ ಹೋಗಿ ಫ್ರಮ್ ಅಂತ ಹಾಕ್ತೀನಿ. ಫ್ರಮ್ ಯಾವತ್ತು ಎಲ್ಲಾರ್ಗು ಸೇಮ್ ಇರುತ್ತೆ, ಯಾಕಂತಂದ್ರೆ ನಾವು ಒಂದೇ ಲೆಟರ್ನ ತುಂಬಾ ಜನರಿಗೆ ಒಬ್ಬರೇ ಕಳಿಸ್ತಾ ಇರೋದ್ರಿಂದ. ಸೊ ಈ ರೀತಿ ಫ್ರಮ್ ಅಡ್ರೆಸ್ ಹಾಕ್ತೀನಿ. ನೋಡಿ, ಫ್ರಮ್ ಅಡ್ರೆಸ್ ತುಂಬಾ ಸ್ಪೇಸ್ ಇರೋದ್ರ ಕಾರಣ ನಾನು ಪೇಜ್ ಲೇಔಟ್ಗೆ ಹೋಗಿ ಇಲ್ಲಿ ಪ್ಯಾರಾಗ್ರಾಫ್ಗೆ ಹೋಗಿ ಸೊ ಇಲ್ಲಿ ಡು ನಾಟ್ ಆಡ್ ಸ್ಪೇಸ್ ಬಿಟ್ವೀನ್ ಪ್ಯಾರಾಗ್ರಾಫ್ ಆಫ್ ದ ಸೇಮ್ ಸ್ಟೈಲ್ ಅಂತ ಕೊಡ್ತೀನಿ. ಸೊ ಈ ರೀತಿ ಮಾಡುತ್ತದು. ಸೊ ಕರೆಕ್ಟ್ ಆಗಿ ಈ ರೀತಿ ಫ್ರಮ್ ಅಡ್ರೆಸ್ ಹಾಕಿದೆ. ಅದಾದ ನಂತರ ಟು ಅಡ್ರೆಸ್ ಹಾಕ್ಬೇಕಾದ್ರೆ ಇಲ್ಲಿ ತುಂಬಾ ಜನರಿಗೆ ಕಳ್ಸೋದ್ರಿಂದ ನಾವೇನ್ ಮಾಡ್ತೀವಿ, ಮೇಲಿಂಗ್ಸ್ಗೆ ಹೋಗ್ಬಿಟ್ಟು ಸೆಲೆಕ್ಟ್ ರೆಸಿಪಿಯೆಂಟ್ ಲಿಸ್ಟ್ ಅಂತ ತಗೊಂಡು ನೋಡಿ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತ ತಗೋತೀನಿ. ಮುಂಚೆ ಮಾಡಿರುವಂತ ಲಿಸ್ಟ್ ತಗೊಳ್ಳೋಣ. ನಾವು ಗ್ರೂಪ್ 1 ಅಂತ ಮಾಡಿದ್ವಿ, ಅದನ್ನೇ ತಗೊಳ್ಳೋಣ. ಸೊ ಈ ಗ್ರೂಪ್ 1 ಅಂತ ಲಿಸ್ಟ್ ನಾಗೆ ನಾನು ಕಳಿಸ್ಬೇಕು ಅಂತಂದ್ರೆ ಇವಾಗ ಇನ್ಸರ್ಟ್ ಮರ್ಜ್ ಫೀಲ್ಡ್ ಅಂತ ಹೇಳ್ಬಿಟ್ಟು ನಾ ಅಡ್ರೆಸ್ ನೋಡಿ, ಅಡ್ರೆಸ್ ಬ್ಲಾಕ್ ಡೈರೆಕ್ಟ್ ಆಗಿ ಹಾಕ್ಬೋದು ನೀವು ಇಲ್ಲಿ. ಸೊ ಅಡ್ರೆಸ್ ಬ್ಲಾಕ್ ಹಿಂಗ್ ತಗೊಂಡು ಹಿಂಗ್ ಕೊಟ್ರೆ ಸೊ ಇಲ್ಲಿ ಅಡ್ರೆಸ್ ಬ್ಲಾಕ್ ಬರುತ್ತೆ. ಈ ರೀತಿ ನೀವು ಸಿಂಪಲ್ ಆಗಿ ಒಂದು ಎನ್ವೆಲಪ್ ನ ಕ್ರಿಯೇಟ್ ಮಾಡ್ಕೋಬಹುದು. ಇದಾದ ನಂತರ ಫಿನಿಶ್ ಅಂಡ್ ಮರ್ಜ್ ಅಂತ ಹೇಳ್ಬಿಟ್ಟು ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟು ಆಲ್ ಎಲ್ಲ ರೆಕಾರ್ಡ್ಸ್ಗೂ ನಾವು ಕಳಿಸ್ಬೇಕು ಅಂತಿದ್ರೆ ಹಿಂಗ್ ಕೊಟ್ರೆ ನೋಡಿ ಒಂದು ಹೊಸ ಫೈಲ್ ಓಪನ್ ಆಗುತ್ತೆ. ನೋಡಿ, ಈ ಡಾಕ್ಯುಮೆಂಟ್ ಅಲ್ಲಿ ನಾವು ಮಾಡಿದ್ದು ಹೊಸ ಎನ್ವೆಲಪ್ 1 ಅಂತ ಒಂದು ಫೈಲ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡಿ ಪ್ರತಿಯೊಬ್ಬರಿಗೂ ಒಂದೊಂದು ಎನ್ವೆಲಪ್ ಕ್ರಿಯೇಟ್ ಆಗಿದೆ. ಇದಾದ ನಂತರ ಈ ಎನ್ವೆಲಪ್ಸ್ ನ ನೀವು ಎನ್ವೆಲಪ್ಸ್ ಮೇಲೆ ಪ್ರಿಂಟ್ ಮಾಡಿ ಸ್ಟಾಂಪ್ ಹಾಕ್ಬಿಟ್ಟು ಕಳಿಸಬಹುದು. ಈ ರೀತಿ ನಾವು ಎನ್ವೆಲಪ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಈ ರೀತಿ ನಾನು ಇನ್ನೊಂದು ಲೇಬಲ್ ತಂದಿದೆ. ಲೇಬಲ್ಸ್ ಹೆಚ್ಚಿಗೆ ಉಪಯೋಗಿಸಲ್ಲ, ಬಟ್ ಆದ್ರೂ ಲೇಬಲ್ಸ್ ಹೇಗ್ ಮಾಡೋದು ಅಂತ ನಾವು ನೋಡೋಣ. ಯಾಕಂದ್ರೆ ಈಗೆಲ್ಲ ಸ್ಟಿಕರಿಂಗ್ ಬರುತ್ತೆ ಸಾಕಷ್ಟು. ಸೊ ಇಲ್ಲಿ ಮೇಲಿಂಗ್ಸ್ಗೆ ಹೋಗ್ತೀನಿ. ಲೇಬಲ್ಸ್ ಹಾಕೋದಕ್ಕೆ ನಾವಿಲ್ಲಿ ಫಸ್ಟ್ ಸ್ಟಾರ್ಟ್ ಮೇಲ್ ಹತ್ರ ಹೋಗಿ ಲೇಬಲ್ಸ್ ಅಂತ ತಗೊಳ್ಳೋಣ. ಈ ರೀತಿ ಯಾವ ರೀತಿ ಲೇಬಲ್ಸ್ ಬೇಕು ಅಂತ ಇಲ್ಲಿ ಸಾಕಷ್ಟು ಡಿಸೈನ್ಸ್ ಇದೆ. ಲೇಬಲ್ ವೆಂಡರ್ಸ್ ಅಂತ ಹೇಳಿ ಸಾಕಷ್ಟು ಡಿಸೈನ್ಸ್ ಇದೆ. ಅದ್ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬಹುದು. ನಾವು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಡ್ತೀನಿ. ಅಥವಾ ನ್ಯೂ ಲೇಬಲ್ ಅಂತ ಕೊಟ್ರೆ ನೀವೇ ನಿಮ್ಗೆ ಬೇಕಾಗಿರುವಂತ ಲೇಬಲ್ ನ ಡಿಸೈನ್ ಮಾಡಬಹುದು. ನೋಡಿ ಎಷ್ಟು ವಿಡ್ತ್ ಇರಬೇಕು, ಎಷ್ಟು ಸೈಜ್ ಇರಬೇಕು, ಆ ಲೇಬಲ್ ಸೈಜ್ ಎಲ್ಲ ಪ್ರತಿಯೊಂದು ಸೈಡ್ ಮಾರ್ಜಿನ್ ಎಷ್ಟಿರ್ಬೇಕು ನೋಡಿ, ಪ್ರತಿಯೊಂದನ್ನು ಇನ್ಕ್ರೀಸ್ ಮಾಡಿ ಎಷ್ಟು ಬೇಕು, ಡಿಕ್ರೀಸ್ ಮಾಡಿ ಎಷ್ಟು ಬೇಕು ಅಂತ ಹೇಳಿ ಅದಕ್ಕೊಂದು ಲೇಬಲ್ ಒಂದು ಹೆಸರು ಕೊಡ್ಬೇಕಾಗತ್ತೆ. ಅದಾದ ನಂತರ ನೀವು
ಸೊ ಫುಲ್ ಲೇಬಲ್ ಬಿಡುತ್ತೆ ಎಷ್ಟಿರ್ಬೇಕು, ಎಷ್ಟು ಲೇಬಲ್ಸ್ ಇರಬೇಕು ಒಂದು ಪೇಜಲ್ಲಿ, ಎರಡರಿಂದ 6, 2 ಅಗಲ ಇರಬೇಕು, ಅಗಲದಲ್ಲಿ 2 ಅಂದ್ರೆ 2 ಕಾಲಮ್ಮು 6 ರೋ ಇರಬೇಕು. ಆ ರೀತಿ ನೀವು ಮಾಡ್ಕೋಬಹುದು. ಸದ್ಯಕ್ಕೆ ಯಾವ್ದೋ ಒಂದು ಲೇಬಲ್ ತಗೊಂಡು ಓಕೆ ಅಂತ ಕೊಡ್ತೀನಿ. ಸೊ ಇಲ್ಲಿ ಲೇಬಲ್ಸ್ ಬಂದಿದೆ, ಬಟ್ ನಮಗ್ ಕಾಣ್ತಿಲ್ಲ ನೋಡಿ. ಇದು ಆಕ್ಚುಲಿ ಲೇಬಲ್ಸ್ ಇಲ್ಲಿ ಬಂದಿದೆ, ಬಟ್ ನಮಗ್ ಕ್ಲೀನ್ ಆಗಿ ಕಾಣಿಸಲ್ಲ. ಇದರಲ್ಲಿ ನಮಗ್ ಕ್ಲೀನ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ನೀವು ಬೇಕಾದ್ರೆ ರೈಟ್ ಕ್ಲಿಕ್ ಮಾಡಿ ಬಾರ್ಡರ್ಸ್ ಅಂಡ್ ಶೇಡಿಂಗ್ಸ್ ಹೋಗಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಒಂದು ಸಿಂಪಲ್ ಲೈನ್ ಕೊಟ್ಟು ಓಕೆ ಅಂತ ಕೊಡಿ. ಸೊ ಈ ರೀತಿ ನಿಮ್ಗೆ ಲೇಬಲ್ಸ್ ತೋರಿಸುತ್ತೆ. ಆಕ್ಚುಲಿ ಇದು ಕಟ್ ಮಾಡೋದಕ್ಕೋಸ್ಕರ ಅವರು ಏನು ಲೈನ್ ತೋರಿಸಲ್ಲ. ಸೊ ಲೇಬಲ್ಸ್ ನ ಸ್ಟಿಕ್ಕರ್ ಪ್ರಿಂಟ್ ಮಾಡಿ ಕಟ್ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಇಲ್ಲೋಗಿ ನೀವು ಸೆಲೆಕ್ಟ್ ರೆಸಿಪಿಯೆಂಟ್ಸ್ ಅಂದ್ರೆ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತ ತಗೊಳ್ಳಿ. ಅಂದ್ರೆ ನಮ್ದು ಆಲ್ರೆಡಿ ಗ್ರೂಪ್ 1 ಅನ್ನೋ ಲಿಸ್ಟ್ ಇದೆ, ಅದನ್ನೇ ತಗೊಳ್ಳೋಣ. ಸೊ ನೋಡಿ ಈ ರೀತಿ ಪ್ರತಿಯೊಂದು ಬರುತ್ತೆ. ಇದಾದ ನಂತರ ನೀವೇನ್ ಮಾಡ್ಬೇಕು, ಇದ್ರಲ್ಲಿ ಒಂದು ಆಪ್ಷನ್ ಎಕ್ಸ್ಟ್ರಾ ಮಾಡ್ಬೇಕಾಗತ್ತೆ ನೀವು. ಅದು ಬಂದ್ಬಿಟ್ಟು ಅಪ್ಡೇಟ್ ಲೇಬಲ್ಸ್ ಅಂತ ಕೊಡ್ಬೇಕಾಗತ್ತೆ. ಸೊ ಅದಕ್ಕೆ ಮುಂಚೆ ನಾವು ಅಡ್ರೆಸ್ ಬ್ಲಾಕ್ ಹಾಕ್ಬೇಕಾಗತ್ತೆ. ಇಲ್ಲಿ ನೋಡಿ ಅಡ್ರೆಸ್ ಬ್ಲಾಕ್ ಒಂದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಡ್ರೆಸ್ ಬ್ಲಾಕ್ ಆದ ನಂತರ ಅಪ್ಡೇಟ್ ಲೇಬಲ್ಸ್ ಅಂತ ಕೊಟ್ರೆ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಇದಾದ್ಮೇಲೆ ಕ್ರಿಯೇಟ್ ಆದ್ಮೇಲೆ ನೀವು ಫಿನಿಶ್ ಅಂಡ್ ಮರ್ಜ್ ಅಂತ ಕೊಟ್ಟು ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್ ಅಂತ ಕೊಡಿ. ಸೊ ಎಲ್ರಿಗೂ ಕಳಿಸ್ಬೇಕಂದ್ರೆ ಆಲ್ ರೆಕಾರ್ಡ್ಸ್ ಮತ್ತೆ ಫ್ರಮ್ 1 to 3 ಅಂತೆಲ್ಲ ಕಳಿಸ್ಬೋದು ನೀವು. ನಾನು ಓಕೆ ಅಂತ ಕೊಡ್ತೀನಿ. ಸೊ ಇಲ್ಲಿ ನೋಡಿ ನಾವು ಮಾಡಿದ್ದು ಡಾಕ್ಯುಮೆಂಟ್ 2 ನಲ್ಲಿ ಇಲ್ಲಿ ಲೇಬಲ್ಸ್ 2 ಅಂತ ಒಂದು ಕ್ರಿಯೇಟ್ ಆಗಿದೆ. ಸೊ ಈ ರೀತಿ ಒಂದು ಲೇಬಲ್ಸ್ ಶೀಟ್ಸ್ ನ ನಾವು ಕ್ರಿಯೇಟ್ ಮಾಡುವ. ಅದಾದ ನಂತರ ಇದನ್ನ ಸ್ಟಿಕ್ಕರ್ಸ್ ಮೇಲೆ ಪ್ರಿಂಟ್ ಮಾಡಿ ಇದನ್ನ ಎನ್ವಲಪ್ಸ್ಗೂ ಹಾಕ್ಬೋದು. ನೀವು ಎನ್ವಲಪ್ಸ್ ಮೇಲೆ ಪ್ರಿಂಟ್ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ. ಸೊ ಈ ರೀತಿ ನಾವು ಲೇಬಲ್ಸ್ ನ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಎನ್ವಲಪ್ಸ್ ಮತ್ತು ಲೇಬಲ್ಸ್ ನೆಲ್ಲ ಡಿಸೈನ್ ಮಾಡ್ಕೋಬಹುದು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಇಂದ. ನೋಡಿ ಎನ್ವಲಪ್ಸ್ ಮಾಡಿದ್ವಿ. ಸೊ ಎಷ್ಟೊಂದು ಜನರಿಗೆ ನೀವು ಒಂದೇ ಸಾರಿ ಪ್ರಿಂಟ್ ಮಾಡಬಹುದು. ಪ್ರತಿಯೊಬ್ಬರಿಗೂ ಹೋಗ್ಬಿಟ್ಟು ಟು ಅಡ್ರೆಸ್ ಫ್ರಮ್ ಅಡ್ರೆಸ್ ಬರೆಯೋ ಅವಶ್ಯಕತೆ ಇರಲ್ಲ. ಗೆಳೆಯರೆ, ಈ ನಾವು ಎನ್ವಲಪ್ ಮತ್ತೆ ಲೇಬಲ್ಸ್ ಬಗ್ಗೆ ತಿಳಿದಿವಿ. ಇನ್ನ ಮುಂದೆ ಬರುವಂತಹ ವಿಡಿಯೋಲಿ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.